ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಮೈಸೂರಿನಿಂದ ಪ್ರಾರಂಭವಾಗಿ ಕರಾವಳಿ ಕ್ಷೇತ್ರಗಳೆಲ್ಲ ಮುಗಿಸ್ಕೊಂಡು ಇವತ್ತು 8ನೇ ದಿನಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಂದ ನೇತೃತ್ವದಲ್ಲಿ ಬಾಗಲಕೋಟೆ ಬಂದ ಟೈಮಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಮೀರಿಸುವಂತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳು ನಾವು ಮಾತಾಡ್ಕೊಂತ ಬರ್ತಾನೆ ಇದೀವಿ. ಬೆಲೆ ಏರಿಕೆ ಆಗಿದೆ, ಒಂದ್ ಕಡೆ ಜನಗಣತಿ ಆಗಿದೆ, ಒಂದ್ ಕಡೆ ಭ್ರಷ್ಟಾಚಾರ ಆಗ್ತದೆ, ಅನಾಚಾರ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದೀವಿ. ಅವರು ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ, ಅವ್ರು ಎಲ್ಲಿ ಕೂಡ ಕಿಮಿಕ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದ ಅವ್ರು ಹೇಳ್ತಾ ಇದ್ರು, ರಾಮನವರೇ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಟಗಿದಿಂದ ಬಡಿಬಾರ್ದು, ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಟ್ಟದೆ ಅಂತ ಮಾತನ್ನ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಮೂರೇ ಚರ್ಚೆ ಆಗ್ತಾವ. ಏನ್ ಚರ್ಚೆ ಆದ? ರಾತ್ರಿ ಆದ್ರೆ ಸಾಕು, ಇವತ್ತು ಬೆಳಗ್ಗೆ ಎದ್ರೆ ಸಾಕು, ಇವತ್ತು ಜನಗಣತಿ ಬಗ್ಗೆ, ಕಾಸ್ಟ್ಗಳ ಬಗ್ಗೆ, ಜಾತಿಗಳ ಬಗ್ಗೆ ಚರ್ಚೆ ಆಗ್ತಾವ. ಇನ್ನೊಂದು ಚರ್ಚೆ ಏನಾಗ್ತಾವ? ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಅವ್ರ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅಂತ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗ್ತಾನೆ ಇರ್ತದೆ. ಒಂದು ಕಡೆ ಯಾರ್ಯಾರು ಇವತ್ತು ಕಮಿಷನ್ಗಳು ಪಡ್ಕೊಂತ ಇದಾರೆ ಅಂತ ವಿಚಾರದ ಬಗ್ಗೆ 3 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಇನ್ನೊಂದು ಚರ್ಚೆ ಏನಂದ್ರೆ ಬೆಳಗ್ಗೆ ಎದ್ರೆ ಸಾಕು ರೊಕ್ಕ ಮನಿ ಅಂತಾರ, ರಾತ್ರಿ ಆದ್ರೆ ಸಾಕು ಹನಿ ಅಂತಾರ. ಈ ಸರ್ಕಾರದಲ್ಲಿ ಹನಿ ಅಂತಾರ, ಹನಿ ಟ್ರ್ಯಾಪ್ ಅಂತಾರ. ಬೆಳಗ್ಗೆ ಎದ್ರೆ ಮನಿ ಅಂತಾರ, ರಾತ್ರಿ ಆದ್ರೆ ಹನಿ ಟ್ರ್ಯಾಪ್ ಅಂತಾರ. ಎಲ್ಲವನ್ನು ಸರ್ಕಾರ ಎಲ್ಲ ಕೂಡ ಇವತ್ತು ಎಲ್ಲಾ ಟ್ರಾಪ್ಗಳಲ್ಲಿ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನರ ಮೇಲೆ ವಜೆ ಮಾಡಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಗದಿಗೌಡ ಇಲ್ಲಿದ್ದಾರ, ಗೋವಿಂದ ಕಾರಜೋಳ ಸಾಹೇಬ್ ಇಲ್ಲೇ ಇದ್ದಾರ, ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದಾರ. ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಬಹುಶಃ ಬಿಜೆಪಿ ಸರ್ಕಾರ ಕೊಟ್ಟಂತ ಅನುದಾನ ಇವತ್ತು ಯಾವೊಂದು ಸರ್ಕಾರಗಳು ಕೂಡ ಕೊಳ್ಳಾದಂತ ಅನುದಾನವನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದೆ. ಆದ್ರೆ ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಬಾದಾಮಿಯನ್ನು ಹಿಡ್ಕೊಂಡು ಎಲ್ಲಾ ತಾಲೂಕುಗಳಲ್ಲಿ ತಾವು ನೋಡಿ, ಒಬ್ಬೊಬ್ಬ MLA ಎಷ್ಟು ಅನುದಾನ ತರ್ತಿದ್ದ. ಒಬ್ಬೊಬ್ಬ MLAಗಳನ್ನ ನಾವು ಮುಟ್ಟಿದ್ರೆ 1000 ಕೋಟಿ ತಂದಿದ್ವಿ. ಯಡಿಯೂರಪ್ಪ ಸರ್ಕಾರದಲ್ಲಿ 2000 ಕೋಟಿ ತಂದಿದ್ವಿ, ಕೆರೆಗಳು ತುಂಬಿವಿ, ರಸ್ತೆಗಳು ಹಾಕಿದ್ವಿ, ಜನರಿಗೆ ಮನೆಗಳನ್ನು ಕಟ್ಕೊಟ್ಟಿದ್ವಿ, SC ಜನಾಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡುವಂತ ಕೆಲಸ ಮಾಡಿದ್ವಿ ಅನ್ನಂತ ಮಾತು ಬಿಜೆಪಿ ಸರ್ಕಾರದಲ್ಲಿತ್ತು. ಇವತ್ತೇನಾಗ್ತದೆ? ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಅಂಗಲಾಚಿಸ್ತಾ ಇದಾರ. ಸ್ವಾಮಿ ನಮಗೆ ಅನುದಾನವನ್ನು ಕೊಡ್ರಿ, ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ರಿ, ಭಿಕ್ಷೆ ಬೇಡ್ತಾ ಇದಾರ. ಅವ್ರ ಹತ್ರ ಅನುದಾನ ಇಲ್ಲ, ಅನುದಾನ ಎಲ್ಲ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ಟಾರ. ನಮ್ಮ ಹಳ್ಳಿಗಳಲ್ಲಿ ತೋಟದ ಮನೆ ಇರ್ತಾವ. ತೋಟದ ಮನೆಗಳಲ್ಲಿ ಹೆಂಗಿರ್ತಾವ ಅಂದ್ರೆಗಿನ ಎಲ್ಲ ನಾವು ಅಲ್ಲಿ ಬಾಗಿಲ ಮೇಲೆ ನಾವು ಒಂದು ಬರ್ದಿರ್ತೀವಿ, ಚಾಕ್ ಪೀಸ್ ಹತ್ರ, ಇಲ್ಲಿದ್ರೆ ಇಡ್ಲಿ ಹತ್ರ. ಯಾಕಂದ್ರೆಗಿನ ಯಾರು ಇರಲ್ಲಪ್ಪ, ದೆವ್ಗಳು ಬರ್ತಾವ ಅಂದೇಳಿ ನಾಳೆ ಬಾ ಅನ್ನಂತ ಯಾವ ರೀತಿಯಲ್ಲಿ ಬರ್ದಿರ್ತೀವೋ, ಈ ಸರ್ಕಾರದಲ್ಲಿ ಶಾಸಕರಿಗೆಲ್ಲರೂ ಕೂಡ ಅನುದಾನ ಕೇಳಿದ್ರೆ ಮುಖ್ಯಮಂತ್ರಿಗಳು ನಾಳೆ ಬಾ, ನಾಳೆ ಬಾ, ನಾಳೆ ಬಾ, ನಾಳೆ ಬಾ. ಯಾಕಂದ್ರೆ ಖಜಾನೆ ಏನಂತದ್ದು ಖಾಲಿ ಮಾಡ್ಕೊಂಡು ಕುಂತಿರೋ ಕಾರಣ ಇವತ್ತು ಸರ್ಕಾರದಲ್ಲಿ ಏನಾಗ್ತಾ ಇದೆ? ಬೆಳಗ್ಗೆ ಎದ್ರೆ ಸಾಕು, ಹುಬ್ಬಳ್ಳಿಯಲ್ಲಿ ನೋಡಿದ ಒಬ್ಬ ಬಾಲಕಿಯ ಒಬ್ಬ ಸಣ್ಣ ಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು. ದಿನನಿತ್ಯ ಯಾವ ರೀತಿ ಅತ್ಯಾಚಾರಗಳು ಆಗ್ತಾ ಇರೋದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ಒಂದಿಲ್ಲದ ಒಂದು ಜಿಲ್ಲೆಯಲ್ಲಿ ಅತ್ಯಾಚಾರ ಆಗ್ತಿರ್ತಾವ. ಅತ್ಯಾಚಾರ ಜೊತೆಲಿ ಕೊಲೆಗಳಾಗ್ತಿರ್ತಾವ. ಕೊಲೆಗಳ ಜೊತೆಲಿ ಇವತ್ತು ಕಳ್ಳತನಗಳಾಗ್ತಿರ್ತಾವ. ಯಾರೊಬ್ಬ ಹೆಣ್ಮಕ್ಳು ಕೂಡ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಮನೆಗಳ ಹತ್ರ ಇವತ್ತು ಯಾರು ಕೂಡ ಹೆಣ್ಮಕ್ಳು ರಂಗೋಲಿ ಹಾಕಕ್ಕೆ ಸಾಧ್ಯ ಇಲ್ಲ. ಯಾರು ಕಳ್ಳರು ಬಂದು ಯಾವನ್ ಕತ್ಕೊಂಡು ಹೋಗ್ತಾರೆ ಅಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ. ಗೃಹ ಮಂತ್ರಿಗಳು ಅವ್ರಿಗೆ ಲೆಕ್ಕಿಲ್ಲ. ಎಲ್ಲ ಉಡುಪಿಯಲ್ಲಿ ಹೆಣ್ಮಕ್ಳ ಶೌಚಾಲಯಗಳಲ್ಲಿ ಯಾರೊಬ್ರು ವಿಡಿಯೋ ಮಾಡ್ತಾ ಇದಾರೆ ಅಂದ್ರಿಗಿನ ಇದು ಮಾಮೂಲು ಬಿಡ್ರಿ ಅಂತ ನಾವು. ಇಲ್ರಿ ಯಾರೊಬ್ಬರು ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಇದು ನಡೀತಿರ್ತಾರ ಬಿಡ್ರಿ ಅಂತಾನ. ಯಾಕಂದ್ರೆ ಇವತ್ತು ಗೃಹ ಮಂತ್ರಿಗಳು ಅವನ ಇಲಾಖೆಯಲ್ಲಿ ಸರಿಯಾದಂತ ಕೆಲಸ ಮಾಡಕ್ಕಾಗ್ತಲ್ಲ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಗೋಗಿದೆ. ಇಂಥ ಸರ್ಕಾರದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಗಂತ ಸಣ್ಣ ಖರ್ಗೆಗೆ ಗೃಹ ಮಂತ್ರಿಗಳು ಜಿಪೆ ಕೊಟ್ಟಾರ. ಏನು ಜಿಪೆ ಕೊಟ್ಟಿದ್ದಾನ? ಅವ್ರ ಗೃಹ ಮಂತ್ರಿಗಳು, ಯುವ ಗೃಹ ಮಂತ್ರಿಗಳು ಗೊತ್ತಿಲ್ಲ. ಗೃಹ ಇಲಾಖೆದಲ್ಲಿ ಏನೇ ಆದ್ರೂ ಕೂಡ ಹೇಳಿಕೆ ಕೊಡೋದಾರು ಸಣ್ಣ ಖರ್ಗೆ ಅವರು. ಆದ್ರೆ ಇವತ್ತು ಎಲ್ಲ ಕೂಡ ಇವತ್ತು ರಾಜ್ಯವನ್ನು ಲೂಟಿ ಮಾಡಂತ ಸಂದರ್ಭದಲ್ಲಿ ಇವತ್ತು ಎಲ್ಲವರು ಕೂಡ ನೀವು ದೇಶದಿಂದ ನೋಡಿ, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು
ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಒಂದು ನೆಹರು ಅವರು ಪ್ರಾರಂಭ ಮಾಡಿದಂತ ಪತ್ರಿಕೆಯಲ್ಲಿ ಸುಮಾರಾಗಿ ಎಷ್ಟು 50 ಲಕ್ಷ ಕೊಟ್ಟು 200 ಕೋಟಿ ಆಸ್ತಿಯನ್ನು ನುಂಗಾಕ್ತಾ ಇದಾರ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಬುಡ ಹಗರಣದಲ್ಲಿ ಸಿಗಾಕೊಂಡು ಅವರು ಕೂಡ ಇವತ್ತು 14 ಸೈಟ್ಗೆ 60 ಕೋಟಿ ಕೊಡಬೇಕು, 100 ಕೋಟಿ ಕೊಡಬೇಕೆಂದು ಕೇಳ್ತಾ ಇದ್ದಾನ. ಇವತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರಿಗೂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ನಾಯಕರನ್ನು ಕರೆಯೋದು ಏನಂದ್ರೆ ಈಗ A1 ಮುದ್ದಾಯಿಗಳಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ, ಉದಯನ, ಈ ಸಿದ್ದರಾಮಯ್ಯ ಎಲ್ಲರೂ ಕೂಡ A1 ಕೆಳಗಡೆ ಬರ್ತಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಈ ಭಾಗದಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂತ ನನ್ನ ಸಮುದಾಯಗಳ ಜನರು ಇವತ್ತೊಂದು ಅರ್ಥ ಮಾಡಿಕೊಳ್ಳಿ. ಮೊನ್ನೆ ಜನಗಣತಿಯನ್ನು ಪ್ರಾರಂಭ ಮಾಡಿದ್ರು. ಜನಗಣತಿ ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು. 2001ರಲ್ಲಿ ಕೂಡ ಜನಗಣತಿ ಆಗಿತ್ತು ಕೇಂದ್ರ ಸರ್ಕಾರದಿಂದ. 2011ರಲ್ಲಿ ಕೂಡ ಜನಗಣತಿ ಆಗಿತ್ತು. ಇವತ್ತು 10 ವರ್ಷಗಳಿಂದ ಹಿಡ್ಕೊಂಡದ್ದು ಜನಗಣತಿಯನ್ನು ಇವತ್ತು ತಂದು ಅವತ್ತಿದ್ದಂತ ಜನಸಂಖ್ಯೆ ಇವತ್ತೊಂದೇಳಿ ನೋಡಿಸ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಸಮುದಾಯದ ಓಲೈಕೆ ಮಾಡಬೇಕೆಂದೇಳಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಸಮುದಾಯಗಳನ್ನು ಮುಗಿಸಂತ ಕೆಲಸ ಮಾಡ್ತಾ ಇದಾರ. ನನ್ನ ವಿನಂತಿ ಸೇತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ನಮ್ಮ ಸಮುದಾಯಗಳನ್ನ ಏನು ಇವತ್ತು ಮೀಸಲಾತಿ ಕಸ್ಕೋಬೇಕೆಂದೇಳಿ ಜನಗಣತಿ ಬೇರೆಯವ್ರಿಗೆ ಜಾಸ್ತಿ ಮಾಡಿ ಬೇರೆಯವ್ರಿಗೆ ಓಲೈಸಬೇಕೆಂದೇಳಿ ಅವರು ನಮ್ಮ ಮೀಸಲಾತಿಯಲ್ಲಿ ಕಸ್ಕೊಂಡು ಬೇರೆಯವರು ಕೊಡುವಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಎಲ್ಲ SC ಜನಾಂಗದವರು ಉಗ್ರ ಹೋರಾಟವನ್ನು ಮಾಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಸುಮಾರಾಗಿ ಬೆಂಗಳೂರು ತನಕ ಕೂಡ ಮೈಸೂರು ತನಕ ಕೂಡ ಪಾದಯಾತ್ರೆ ಮಾಡಿದ್ವಿ. ಮೈಸೂರು ತನಕ ಪಾದಯಾತ್ರೆ ಮಾಡುವಂತ ಟೈಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಸುಮಾರಾಗಿ 45,000 ಕೋಟಿ ರೂಪಾಯಿ ಹಣ ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ. ಯಾರೊಬ್ಬರ ಮಕ್ಕಳಿಗೆ SC ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಒಂದು ಮನೆ ಇಲ್ಲ, ಒಂದು ಟಮ್ ಇಲ್ಲ, ಯಾವುದೊಂದು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಿದ್ದ ಪ್ರೋತ್ಸಾಹನೇ ಇಲ್ಲ. ಎಲ್ಲವನ್ನು ಕೂಡ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಕರಪ್ಷನ್ ಮಾಡಿದೆ ಅಂದ್ರೆ ಆ ರೀತಿ ಕರಪ್ಷನ್ ಮಾಡಿದೆ. ನಮ್ಮ ಹಣದಾನವನ್ನು ಕಸ್ಕೊಂಡ್ರು. ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿ ಆದಂತ ಸನ್ಮಾನ್ಯ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನ 10 ವರ್ಷಗಳ ಕಾಲ ಇನ್ನ ಪ್ರಧಾನಮಂತ್ರಿಗಳಿದ್ರೆ ಇವತ್ತು ಕೇಂದ್ರದಲ್ಲಿದ್ದಂತ ಕಾಂಗ್ರೆಸ್ ನಾಯಕರು, ರಾಜ್ಯದಲ್ಲಿದ್ದಂತ ನಾಯಕರು, ಈ ಮಂತ್ರಿ ಮಂಡಲದಲ್ಲಿ 40 ಏನು ಆಲಿಬಾಬಾ ಚಾಲಿಸೋರು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ 2028ಗೆ ಇವರು ಭ್ರಷ್ಟಾಚಾರ ಮಾಡಿದಂತ ಎಲ್ಲರೂ ಕೂಡ ಇವತ್ತು ಎಲ್ಲರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.